ಹಾಸನ ಜಿಲ್ಲೆ ಬೇಲೂರು ಮತ್ತು ಆಲೂರು ತಾಲೂಕಿನ ಸುತ್ತಮುತ್ತಲಿನ ಗ್ರಾಮಸ್ಥರಿಗೆ ಬೀಟಮ್ಮ ಗ್ಯಾಂಗ್ ಅಂದರೆ ತುಂಬಾ ಚಿರಪರಿಚಿತ. ಈ ಬೀಟಮ್ಮ ಗ್ಯಾಂಗ್ ಮಲೆನಾಡಿನ ಸಾಕಷ್ಟು ಭತ್ತ, ಕಾಫಿ, ತೆಂಗು, ಬಾಳೆ ಹೀಗೆ ಹಲವಾರು ಬೆಳೆ ನಾಶಗಳನ್ನ ಮಾಡಿದೆ. ಈಗ ಇದೇ ಬೀಟಮ್ಮ ಗುಂಪಿಗೆ ಸೇರಿದಂತಹ ಭೀಮಾ ಮತ್ತು ಕ್ಯಾಪ್ಟನ್ ಆನೆಗಳ ನಡುವೆ ಒಂದು ದೊಡ್ಡ ರಣಕಾಳಗನೆ ನಡೆದಿದೆ ಅಂತ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ. ಹಾಗಾದರೆ ಈ ಕಾಳಗದಿಂದ ಜನರಿಗೆ ಏನಾದರೂ ನಷ್ಟ ಆಗಿದೆಯಾ, ಬೆಳೆ ಹಾನಿ ಆಗಿದೆಯಾ? ಮತ್ತು ಈ ದೊಡ್ಡ ರಣಕಾಳಗದಲ್ಲಿ ಗೆದ್ದಿದ್ಯಾರು, ಭೀಮಾನ ಅಥವಾ ಕ್ಯಾಪ್ಟನ್ನ? ನೋಡ್ತಾ ಹೋಗೋಣ ಈ ನಮ್ಮ ವಿಡಿಯೋದಲ್ಲಿ. ವೆಲ್ಕಮ್ ಬ್ಯಾಕ್ ಟು ರೈನ್ಬೋ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ ಒತ್ತೋದನ್ನು ಮರಿಬೇಡಿ. ಸುಮಾರು 200 ಎಕರೆಗೂ ಅಧಿಕವಾಗಿರುವಂತಹ ಸಂರಕ್ಷಿತ ಅರಣ್ಯ ವಲಯದಲ್ಲಿ ಈ ಬೀಟಮ್ಮ ಗ್ಯಾಂಗ್ ಬೀಡು ಬಿಟ್ಟಿದೆ. ಇದೇ ಬೀಟಮ್ಮ ಗ್ಯಾಂಗ್ನ ಭೀಮಾ ಎಂಬ ಆನೆ ಅಂದರೆ ನಮ್ಮ ಮಲೆನಾಡಿನ ಎಲ್ಲ ಜನರಿಗೂ ಚಿರಪರಿಚಿತ ಹಾಗೂ ತುಂಬಾ ಇಷ್ಟ. ಯಾಕಪ್ಪ ಅಂದರೆ ಭೀಮಾ ಜನಸಾಮಾನ್ಯರಿಗೆ ಯಾವುದೇ ರೀತಿಯಾದಂತಹ ತೊಂದರೆಯನ್ನು ಮಾಡಿಲ್ಲ. ಆದರೆ ಮದ ಬಂದಾಗ ಯಾವುದೇ ಆನೆಯನ್ನು ಕಂಟ್ರೋಲ್ ಮಾಡೋದು ತುಂಬಾ ಕಷ್ಟ. ಇನ್ನು ಈ ಸಂದರ್ಭದಲ್ಲಿ ಆನೆಗಳೇನಾದರೂ ಊರುಗಳಿಗೆ ಬಂದರೆ ಜನಸಾಮಾನ್ಯರಿಗಂತೂ ತೊಂದರೆ ಕಟ್ಟಿಟ್ಟ ಬುತ್ತಿ ಅಂತಲೇ ಹೇಳ್ಬೋದು. ಇದೇ ರೀತಿ ಮದ ಏರಿದಂತಹ ಭೀಮಾ ಮತ್ತು ಕ್ಯಾಪ್ಟನ್ ಎಂಬ ಆನೆಗಳ ನಡುವೆ ಒಂದು ದೊಡ್ಡ ರಣಕಾಳಗನೆ ನಡೆದಿದೆ ಅಂತ ಬಿಕ್ಕೋಡು ಗ್ರಾಮಸ್ಥರು ಹೇಳ್ತಾ ಇದ್ದಾರೆ. ಬಿಕ್ಕೋಡು ಮಠದಿಂದ ಸುಮಾರು ಅರ್ಧ ಕಿಲೋಮೀಟರ್ ದೂರದವರೆಗೆ ರಸ್ತೆಯಲ್ಲಿ ರಕ್ತ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿದೆ. ಬಿಕ್ಕೋಡು ಮತ್ತು ಜಗಬೋರ್ನಹಳ್ಳಿ ಗ್ರಾಮಸ್ಥರು ಹೇಳೋ ಪ್ರಕಾರ ಸೋಮವಾರ ರಾತ್ರಿ 7:30ಕ್ಕೆ ಶುರುವಾದಂತಹ ಈ ರಣಕಾಳಗ ರಾತ್ರಿ 12 ಗಂಟೆವರೆಗೂ ನಡೆದಿದೆ. ಗಾತ್ರದಲ್ಲಿ ಅತಿ ದೊಡ್ಡದಾದಂತಹ ಬಲಭೀಮನನ್ನ ನೋಡುವುದೇ ಒಂದು ರೋಮಾಂಚನಕಾರಿ ಸಂಗತಿ. ಇನ್ನು ಕ್ಯಾಪ್ಟನ್ ವಿಷಯಕ್ಕೆ ಬರೋದಾದರೆ ಭೀಮನಿಗೆ ಕಂಪೇರ್ ಮಾಡಿದರೆ ಕ್ಯಾಪ್ಟನ್ ವಯಸ್ಸು ಅತಿ ಕಡಿಮೆ. ಆದರೆ ಮದ ಏರಿರೋ ಕಾಡಾನೆಗಳಿಗೆ ಇದ್ರ ಯಾವುದರ ಅರಿವು ಸಹ ಇರೋದಿಲ್ಲ. ಭೀಮನಿಗೆ ಕೋರೆ ಹತ್ರ ಗಾಯ ಆಗಿದ್ರೆ ಕ್ಯಾಪ್ಟನ್ ಆನೆಗೆ ಹಿಂಬದಿಯಲ್ಲಿ ಗಾಯ ಆಗಿದೆ ಅಂತ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ. ಸದ್ಯಕ್ಕೆ ಈ ಕಾಳಗಕ್ಕೆ ಅಲ್ಪ ವಿರಾಮ ಬಿದ್ದಿದ್ದು ಅರಣ್ಯ ಇಲಾಖೆ ಸುತ್ತಮುತ್ತಲಿನ ಗ್ರಾಮಸ್ಥರಿಗೆ ಎಚ್ಚರಿಕೆಯಿಂದ ಇರಬೇಕಾಗಿ ವಿನಂತಿಸಿಕೊಂಡಿದೆ. ಮದಗಜಗಳ ಕಾಳಗ ಇದೇನು ಹೊಸದೇನಲ್ಲ. ಈ ಹಿಂದೆ ಕೂಡ ಭೀಮಾ ಮತ್ತು ಸೀಗೆ ಆನೆಗಳ ನಡುವೆ ಒಂದು ದೊಡ್ಡ ಕಾದಾಟವೇ ನಡೆದಿತ್ತು. ಆ ಕಾಳಗದಲ್ಲಿ ಭೀಮನ ಹಿಂಬದಿಗೆ ಒಂದು ದೊಡ್ಡ ಗಾಯವೇ ಆಗಿತ್ತು. ಆ ಗಾಯವು ಕೊಳೆಯೋ ಪರಿಸ್ಥಿತಿಗೆ ಸಹ ತಲುಪಿತ್ತು. ಸಾಮಾನ್ಯವಾಗಿ ಈ ಸಣ್ಣ ಪುಟ್ಟ ಗಾಯಗಳಾದಾಗ ಆನೆಗಳೇನು ಮಾಡುತ್ತೆ ಅಂದರೆ ಕೆಸರಲ್ಲಿ ಬೀಳೋದು, ಮಣ್ಣನ್ನು ಎರಚಿಕೊಳ್ಳುವುದು, ಈ ಥರ ನೇಚರ್ ಥೆರಪಿಯನ್ನು ತಮಗೆ ತಾವೇ ಮಾಡಿಕೊಂಡು ಕ್ಯೂರ್ ಮಾಡಿಕೊಳ್ಳುತ್ತೆ. ಗಾಯದ ಪ್ರಮಾಣ ದೊಡ್ಡದಾಗಿದ್ದರಿಂದ ಭೀಮ ಅದನ್ನು ವಾಸಿ ಮಾಡಿಕೊಳ್ಳೋದ್ರಲ್ಲಿ ವಿಫಲ ಆಗ್ತಾನೆ. ಹೀಗೆ ಓಡಾಡುತ್ತಿದ್ದಂತಹ ಭೀಮನನ್ನು ನೋಡಿ ಸ್ಥಳೀಯರು ಅರಣ್ಯ ಇಲಾಖೆಗೆ ಚಿಕಿತ್ಸೆ ಕೊಡುವಂತೆ ಒತ್ತಾಯ ಮಾಡ್ತಾರೆ. ಈ ರೀತಿಯಾಗಿ ಅರಣ್ಯ ಇಲಾಖೆಯು ಆಗಸ್ಟ್ 25, 2023ಕ್ಕೆ ಚಿಕಿತ್ಸೆ ಸಹ ಕೊಡುತ್ತೆ. ಇನ್ನೂ ಮುಂದುವರಿದ ಚಿಕಿತ್ಸೆಗಾಗಿ ಆಗಸ್ಟ್ 31, 2023ಕ್ಕೆ ಶಾರ್ಪ್ ಶೂಟರ್ ಅರವಳಿಕೆ ತಜ್ಞ ಆಗಿರ್ತಕ್ಕಂಥ ವೆಂಕಟೇಶ್ ಅವರನ್ನು ಈ ಕಾರ್ಯಕ್ಕಾಗಿ ಉಪಯೋಗಿಸ್ಕೊಳ್ತಾರೆ. ಈ ಅರವಳಿಕೆ ಮದ್ದನ್ನು ಕೊಡುವಂಥ ಸಂದರ್ಭದಲ್ಲಿ ಭೀಮನಿಗೆ ಅದೇನು ಕೋಪ ಬಂತೋ ಗೊತ್ತಿಲ್ಲ, ವೆಂಕಟೇಶ್ ಅವರ ಮೇಲೆ ದಾಳಿ ಮಾಡಿ ವೆಂಕಟೇಶ್ ಅವರ ಸಾವಿಗೆ ಕಾರಣನಾಗ್ತಾನೆ. ಇಷ್ಟೆಲ್ಲ ಆದಮೇಲೂ ಭೀಮನಿಗೆ ಅರಣ್ಯ ಇಲಾಖೆ ಚಿಕಿತ್ಸೆಯನ್ನು ಕೊಟ್ಟು ಗುಣಮುಖನಾಗುವಂತೆ ಮಾಡ್ತಾರೆ. ಇನ್ನು ಚೇತರಿಸಿಕೊಂಡು ಬಲಶಾಲಿಯಾಗಿರುವ ಭೀಮಾ ಈ ವರ್ಷದ ಭೀಮಾ ಮತ್ತು ಕ್ಯಾಪ್ಟನ್ ರಣಕಾಳಗದಲ್ಲಿ ಮೇಲುಗೈ ಸಾಧಿಸಿದ್ದಾನೆ ಅಂತಲೇ ಹೇಳಬಹುದು. ಈ ಎರಡೂ ಆನೆಗಳು ಸದ್ಯಕ್ಕೆ ವಿಶ್ರಾಂತಿಗೆ ಜಾರಿದ್ದು ಮತ್ತೆ ಕಾಳಗ ಯಾವಾಗ ಬೇಕಾದರೂ ಶುರುವಾಗಬಹುದು ಅಂತ ಹೇಳ್ತಾ ಇದ್ದಾರೆ ನಮ್ಮ ಅರಣ್ಯ ಇಲಾಖೆ. ಒಟ್ಟಾರೆಯಾಗಿ ಈ ಕಾಡಾನೆಗಳ ಕಾಳಗ, ಬೆಳೆನಾಶ, ಈ ಎಲ್ಲ ವಿಷಯಗಳಿಂದ ಬೇಸತ್ತು ಕಂಗಾಲಾಗಿ ನಿದ್ದೆಗೆಡುತ್ತಿರೋರು ಮಾತ್ರ ನಮ್ಮ ಸ್ಥಳೀಯರು. ಅದೇನೇ ಆಗಿರಲಿ, ಕಾಡಿನ ಸಂಪತ್ತನ್ನು ನಾಶ ಮಾಡಿ ವನ್ಯಜೀವಿಗಳನ್ನು ನಾಡಿನತ್ತ ಬರ್ಮಾಡ್ಕೋತಾ ಇರೋದೇ ನಾವು. ತಜ್ಞರ ಪ್ರಕಾರ ಸುಮಾರು 22ರಿಂದ 30 ರೀತಿಯ ಮರಗಳು ಕಾಡಿನಲ್ಲಿ ಆನೆಗಳ ಆಹಾರವಾಗಿತ್ತು. ಮನುಷ್ಯನ ದುರಾಸೆಗೆ ಕಾಡು ನಾಶ ಆದರೆ ವನ್ಯಜೀವಿಗಳು ನಾಡಿನತ್ತ ಬರುವುದರಲ್ಲಿ ಯಾವುದೇ ಆಶ್ಚರ್ಯ ಇಲ್ಲ. ಆದಷ್ಟು ಬೇಗ ಅರಣ್ಯ ಇಲಾಖೆ ಒಂದು ಸೂಕ್ತ ಕ್ರಮವನ್ನು ಕೈಗೊಂಡು ಮಲೆನಾಡು ಸ್ಥಳೀಯರ ಮನಃಶಾಂತಿಯನ್ನು ಕಾಪಾಡಬೇಕಾಗಿದೆ. ಹಾಗೆ ನಾವೆಲ್ಲರೂ ಕಾಡನ್ನು ಬೆಳೆಸಿ ನಾಡನ್ನು ಉಳಿಸೋಣ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.